ಅಪ್ಲೋಡ್ ಮಾಡಿಲ್ಲ ಅಂದರೆ ಫಾಲೋವರ್ಸ್ ಕಡಿಮೆ ಆಗ್ಬಿಡ್ತಾರೆ. ಏನು ಮಾಡೋದು? ಇಲ್ಲೇ ಯಾವುದಾದ್ರೂ ಒಂದು ಕಂಟೆಂಟ್ ಸಿಗುತ್ತಾ ಅಂತ ಹುಡ್ಕೋಣ. ಸಿಕ್ಕಿದ್ರು ಸಿಗ್ಬೋದು. ಹಿಂದೆ ಯಾವುದೋ ಸ್ಟ್ಯಾಚು ಇರೋಗಿದೆ. ಓ, ಕೆಂಪೇಗೌಡ ಸ್ಟ್ಯಾಚು. ಇದೇ ಇಟ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಮಾಡ್ಬಿಡೋಣ. ಹಾಯ್ ಫ್ರೆಂಡ್ಸ್, ನನ್ನ ಹಿಂದೆ ಒಂದು ಸ್ಟ್ಯಾಚು ಇದೆ, ಅದು ಕೆಂಪೇಗೌಡ ಸ್ಟ್ಯಾಚು. ಅದಕ್ಕೆ ಹಾರ ಕೂಡ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಹಾಗೆ ಲೈಕು ಸಬ್ಸ್ಕ್ರೈಬು ಮಾಡೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್. ವಿಡಿಯೋ ಮಾಡೋಕ್ಕೆ ಯಾರೋ ಕರೀತಿದಾರಲ್ಲ. ಓ ಚೇತನ್, ನೀವೇನಿಲ್ಲಿ? ಚೆನ್ನಾಗಿದ್ದೀರಾ? ಹಾಗೆ ನಾಟಕ ಏನಾದ್ರು ಮಾಡ್ತಿದ್ದೀರಾ ಹೇಗೆ? ಲೇ, ನಾಟಕ ಹೆಂಗಿರ್ಲಿ, ನಡಿ ಒಂದು ಟ್ರೀಟ್ ಕೊಡ್ಸು ಬಾ. ಟ್ರೀಟಾ? ಟ್ರೀಟ್ ಯಾಕೆ ಕೊಡ್ಸ್ಬೇಕು? ಲೇ, ಇವತ್ತು ಕೆಂಪೇಗೌಡರು ಜಯಂತಿ ಅಲ್ವೇನಾ? ಹೌದಾ? ಇವತ್ತೇನಾ? ಇರೋ ಒಂದು ಸ್ಟೇಟಸ್ ಹಾಕಿ ಹಾಗೆ ಒಂದು ರೀಲ್ ಪೋಸ್ಟ್ ಮಾಡ್ಬಿಡ್ತೀನಿ. ಲೇ, ಅಲ್ಲ ಕಣ, ದಿನ ಅವ್ರ ಬಗ್ಗೆ ಸ್ಟೇಟಸ್ ಹಾಕ್ತಿರ್ತೀಯ. ಜೊತೆಗೆ ಕಂಟೆಂಟ್ ಕ್ರಿಯೇಟರ್ ಬೇರೆ, ಹೆಸರು ಪಕ್ಕದಲ್ಲಿ ಗೌಡ ಅಂತ ಬೇರೆ ಹಾಕೊಂಡಿದ್ಯಾ. ಅವ್ರ ಜಯಂತಿ ಯಾವತ್ತಂತ ಗೊತ್ತಿಲ್ವೇನಾ? ಲೇ ಹೋಗ್ಲಿ, ಅವ್ರು ಏನ್ ಮಾಡಿದ್ರು ಅಂತಾದ್ರೂ ಗೊತ್ತಿದ್ಯಾ? ಓ, ಬೆಂಗಳೂರು ಕಟ್ಸಿದ್ರ? ಸದ್ಯ ಅವ್ರು ಯಾವ ಕಾರಣಕ್ಕಾಗಿ ಬೆಂಗಳೂರಲ್ಲಿ ಗೋಪುರಗಳನ್ನ ಕಟ್ಸಿದ್ದಾರೆ ಅಂತ ಗೊತ್ತಿದ್ಯಾ? ಅದನ್ನ ಬೆಂಗಳೂರು ಕನ್ನಡಿಗರನ್ನ ಯಾರನ್ನ ಕೇಳಿದ್ರು ಹೇಳ್ತಾರೆ. ಬೆಂಗಳೂರು ಒಟ್ಟು 4 ಗೋಪುರಗಳಿವೆ. ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಅನ್ನೋ ತರ 4 ಗೋಪುರಗಳನ್ನ ಬೆಂಗಳೂರಿನ ಬೌಂಡ್ರೀಸ್ ನ ಮಾರ್ಕ್ ಮಾಡೋಕೆ ಅಂತ ಕಟ್ಟಿರೋ ಗೋಪುರಗಳು. ಲೇ, ಬ್ರಿಟಿಷ್ ಅದು ಬ್ರಿಟಿಷರು ಡಿಕ್ಲೇರ್ ಮಾಡಿರೋ ಸತ್ಯ. ನಾನು ಕೇಳಿದ್ದು ಗೋಪುರದ ನಿಜವಾದ ಅವಶ್ಯಕತೆಗಳ ಬಗ್ಗೆ. ನಿಜವಾದ ಸತ್ಯ ಬೇರೆನೇ ಇದೆ. ಹೌದಾ? ಹಾಗಾದ್ರೆ ಬೆಂಗಳೂರಲ್ಲಿ ಆ ಗೋಪುರನ ಕಟ್ಸಿರೋದು ಬೆಂಗಳೂರು ನಡೆಯೋಕ್ಕಲ್ವಾ? ಅವತ್ತಿಗಾಗ್ಲೇ ಬೆಂಗಳೂರು ಈ ಗೋಪುರಗಳನ್ನ ದಾಟಿ ಬೆಳೆದಿತ್ತು. ಅಷ್ಟೇ ಅಲ್ಲ, ರಾಜಧಾನಿ ಯಲಹಂಕ ಇದ್ದಿದ್ದು ಕೂಡ ಈ ಗೋಪುರಗಳ ಆಚೆಗೆನೆ. ಹಾಗಾದ್ರೆ ಕೆಂಪೇಗೌಡರು ಆ ಗೋಪುರಗಳನ್ನ ಯಾಕೆ ಕಟ್ಸಿದ್ರು? ಮಗ, ಅದನ್ನ ಹಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ದೃಶ್ಯ ಕಟ್ಟಿನೇ ತೋರಿಸ್ಬೇಕು. ದೊರೆಯ ಬೆಂಗಳೂರನು ಕೆಂಪೇಗೌಡ ದೊರೆಯ ಬೆಂಗಳೂರನು ಕಟ್ಟಿದ ದೊರೆಯ 66 ಕಸುಬುಗಳಿಗೆ ಪೇಟೆಯನ್ನು ಕಟ್ಟಿದ ದೊರೆಯ 10 ಕೆರೆಗಳನ್ನು ಕಟ್ಟಿದ ದೊರೆಯ ಮರೆಯೋದುಂಟೆ ಕೆಂಪೇಗೌಡ ದೊರೆಯ ಬೆಂಗಳೂರನು ಕಟ್ಟಿದ ದೊರೆಯ. ಈ ಉದ್ಯಾನವನದಲ್ಲಿ ಯಾರೂ ಇಲ್ಲವಲ್ಲ, ಇದನ್ನು ಹೇಗೆ ಸಂರಕ್ಷಿಸಲಿ? ಪ್ರಭು, 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 ಪಾಪ ಆ ಮೊಲಕ್ಕೆ ಪೆಟ್ಟು ಬಿದ್ದು ಗಾಯವಾಗಿದೆ. ಹೌದೇ? ಔಷಧಿ ದೇವಿ, ನಿನ್ನದು ಯಾವಾಗಲೂ ತಮಾಷೆ. ದೇವಿ, ಮಹಾರಾಜ ಅಚ್ಯುತರಾಯರ ಕರೆಯ ಮೇರೆಗೆ ವಿಜಯನಗರಕ್ಕೆ ಹೋಗಬೇಕಾಗಿದೆ. ವಿಜಯನಗರ ರತ್ನ ಸಿಂಹಾಸನಾಧೀಶ್ವರ ಕರ್ನಾಟಕ ರಾಜ್ಯ ಕುಲತಿಲಕ ಕೃಷ್ಣದೇವರಾಯರ ಸಹೋದರ ಶ್ರೀ 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 ಅಚ್ಯುತ
ಪ್ರಯಾಣ ಸುಖಕರವಾಗಿದ್ದೆ ಗೌಡರೇ. ಆ ಕಾಲ ಭೈರವನ ಕೃಪೆಯಿಂದ ಸುಖಕರವಾಗಿತ್ತು ಪ್ರಭು. ಕ್ಷಮಿಸಿ, ಒಂದು ಮಹತ್ವದ ವಿಷಯದ ಚರ್ಚೆಗಾಗಿ ನಿಮ್ಮನ್ನು ಇಷ್ಟು ತುರ್ತಾಗಿ ಕರೆಸಿಕೊಳ್ಳಬೇಕಾಯಿತು. ಪ್ರಭುಗಳು ಆಜ್ಞಾಪಿಸಿದಾಗ ನಮ್ಮಂತ ಸಾಮಂತರು ಬರದಿರಲು ಸಾಧ್ಯವೇ? ಸಹೋದರ, ಭಲೆ ಭಲೆ ಮೆಚ್ಚಿದೆ ನಿನ್ನ ವಾಚಾತುರ್ಯವನ್ನು. ಗೌಡರೇ, ನಿಮಗೆ ತಿಳಿದಿರುವಂತೆ ನಿಮ್ಮ ಈ ಈ ಸಾಮ್ರಾಜ್ಯ ಏನಿದೆ ಅದು ಒಳ್ಳೆದಾಯಿತೆ. ಸಾರಿ, ನಿಮ್ಮ ಯಲಹಂಕ ಪ್ರಾಂತ್ಯವು ದೊಡ್ಡ ನಗರವಾಗಿ ಬಳಸುತ್ತಿದೆ. ಹಾಗಾಗಿ ಅದರಲ್ಲಿ ಒಂದು ಬೃಹತ್ತಾದ ಒಂದು ವಾಣಿಜ್ಯ ನಗರವನ್ನು ನಿರ್ಮಿಸುವ ಸಮಂಜಸವೆಂಬುದು ನಮ್ಮ ಅನಿಸಿಕೆ. ಪ್ರಭು, ಈ ಬೃಹತ್ತ ಕಟ್ಟಡವನ್ನು ನಿರ್ಮಿಸುವ ಹೊರತು ಯಾರಿಂದಲೂ ಸಾಧ್ಯ ಇಲ್ಲವೆಂಬುದು ನಮ್ಮ ಅನಿಸಿಕೆ. ಈ ವಿಚಾರದ ಬಗೆಗೆ ನಿಮ್ಮ ಅಭಿಪ್ರಾಯವೇನು? ಪ್ರಭು, ಹೀಗೊಂದು ವಿಷಯ ಬಹಳ ವರ್ಷಗಳಿಂದ ನನ್ನ ಮನಸ್ಸಲ್ಲಿ ಬೇರೂರಿದೆ. ಸರಿಯಾದ ಮಾರ್ಗದರ್ಶನ ಹಾಗೂ ಆರ್ಥಿಕತೆಯ ಕೊರತೆಯಿಂದಾಗಿ ಕಾರ್ಯರೂಪಕ್ಕೆ ತರಲಾಗಲಿಲ್ಲ. ಚಿಂತಿಸಬೇಡಿ, ಈ ಕಾರ್ಯದಲ್ಲಿ ನಿಮ್ಮ ಬೆಂಬಲಕ್ಕೆ ನಾವು ಸದಾ ಇರುತ್ತೇವೆ. ಈ ಪ್ರಾಂತ್ಯದ ಹೋಬಳಿಗಳ ಕಂದಾಯದಿಂದ ಈ ನಗರವನ್ನು ನಿರ್ಮಿಸಿ, ಜೊತೆಗೆ ವಿಜಯನಗರದ ಬೊಕ್ಕಸದಿಂದ ಸುಮಾರು 30,000 ಚಿನ್ನದ ವರಹಗಳನ್ನು ತೆಗೆದುಕೊಳ್ಳಿ. ಈ ಕಾಲ ಭೈರವನ ಕೃಪೆ ನಿಮ್ಮೊಡನೆ ಸದಾ ಇರಲಿ. ಪ್ರಭು, ವಿಜಯನಗರಕ್ಕೆ ಹೊರಟಿರುವ ದೊರೆಯ ಅಚ್ಯುತರಾಯರ ನೆಚ್ಚಿನ ದೊರೆಯ, ವಿಜಯನಗರಕ್ಕೆ ಹೊರಟಿರುವ ದೊರೆಯ ಅಚ್ಯುತರಾಯರ ನೆಚ್ಚಿನ ದೊರೆಯ, ಅಚ್ಯುತರಾಯರ ಅನುಮತಿ ಪಡೆದು ಕೋಟೆಯನ್ನು ಕಟ್ಟಿದ ದೊರೆಯ, ಅಚ್ಯುತರಾಯರ ಅನುಮತಿ ಪಡೆದು ಕೋಟೆಯನ್ನು ಕಟ್ಟಿದ ದೊರೆಯ, 100 ಗುಡಿಗಳನ್ನು ನಗರದಲ್ಲಿ ಕಟ್ಟಿದ ದೊರೆಯ, ಮರೆಯೋದುಂಟೆ ಕೆಂಪೇಗೌಡ ದೊರೆಯ, ಕಟ್ಟಿದ ದೊರೆಯ. ವೀರಣ್ಣ, ನಮ್ಮ ಆಡಳಿತದ ವಿವಿಧ ಪ್ರಮುಖ ಭಾಗಗಳಾಗಿರುವಂತಹ ವಾಣಿಜ್ಯ, ನ್ಯಾಯಾಂಗ, ಆರೋಗ್ಯ ಹಾಗೂ ಧಾರ್ಮಿಕತೆಯ ಕಾರ್ಯಗಳನ್ನು ಪ್ರತಿನಿಧಿಸುವ ಸಲುವಾಗಿ ನಮ್ಮ ನಗರದಲ್ಲಿ ಗುಡಿಗೋಪುರಗಳನ್ನು ಕಟ್ಟಲು, ಗೋಪುರಗಳನ್ನು ನಿರ್ಮಿಸುವ ಯೋಜನೆಯನ್ನು ಮಾಡಿದ್ದೇವೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಬಹಳ ಸಮಂಜಸವಾದ ನಿರ್ಧಾರ ಪ್ರಭು. ಈ ಗೋಪುರಗಳ ದಿಸೆಯಿಂದ ವಿದೇಶಿಯರು ನಮ್ಮ ನಗರದಲ್ಲಿನ ಪ್ರಮುಖ ಸ್ಥಳಗಳನ್ನು ಸುಲಭವಾಗಿ ಗುರುತಿಸಬಹುದು ಹಾಗೂ ನಮ್ಮ ಪ್ರಜೆಗಳಿಗೂ ಸಹ ಇದು ಉಪಯುಕ್ತವಾಗಲಿದೆ. ದಿಟ. ಮೊದಲನೆಯದಾಗಿ ಆರೋಗ್ಯ ಗೋಪುರ. ಆರೋಗ್ಯ ಗೋಪುರವನ್ನು ಕಟ್ಟುವುದಕ್ಕೆ ಸೂಕ್ತವಾದ ಸ್ಥಳ ಯಾವುದಿರಬಹುದು ಎಂದು ನಿಮ್ಮ ಅಭಿಪ್ರಾಯ? ಪ್ರಭು, ಸಿದ್ಧರೇ ಯಥೇಚ್ಛವಾಗಿರುವ ಹಾಗೂ ಹೇರಳವಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಯುವ ಸಿದ್ದಿಪೇಟೆಯೇ ಇದಕ್ಕೆ ಸೂಕ್ತ ಸ್ಥಳವೆಂಬುದು ನನ್ನ ಅಭಿಪ್ರಾಯ ಪ್ರಭು. ದಿಟ ವೀರಣ್ಣ, ಆ ಮಣ್ಣಿಗಿರುವ ಗುಣ ಅದೆಷ್ಟೋ ರೋಗಿಗಳನ್ನು ಗುಣಪಡಿಸಿದೆ ಹಾಗೂ ಅಲ್ಲಿರುವ ಬಂಡೆಗೆ ಸೂರ್ಯರಶ್ಮಿ ಸ್ಪರ್ಶಿಸಿ ಅದೆಷ್ಟೋ ಚರ್ಮ ರೋಗಗಳನ್ನು ನಿವಾರಿಸಿದೆ. ಇದಕ್ಕಿಂತ ಒಳ್ಳೆಯ ಜಾಗ ನಮಗೆ ಆರೋಗ್ಯ ಗೋಪುರವನ್ನು ಕಟ್ಟಲು ಸಿಗಲಾರದು. ಅದನ್ನು ಹೊರತುಪಡಿಸಿದರೆ ಇನ್ನು ಉಳಿದದ್ದು ವಾಣಿಜ್ಯ, ನ್ಯಾಯಾಂಗ ಹಾಗೂ ಧಾರ್ಮಿಕ ಗೋಪುರ. ನ್ಯಾಯಾಂಗ ಹಾಗೂ ಧಾರ್ಮಿಕ ಗೋಪುರವನ್ನು ನಿರ್ಮಿಸಲು ನಮ್ಮ ಸ್ವಾಮಿ ಗವಿಗಂಗಾಧರೇಶ್ವರನ ಸನ್ನಿಧಿಯ ಆವರಣವೇ ಸೂಕ್ತ. ಅಲ್ಲಿರುವ ಸುತ್ತ ದೇಗುಲಗಳು ನಮ್ಮ ನಗರದ ಧಾರ್ಮಿಕತೆಯನ್ನು ಪ್ರತಿನಿಧಿಸುತ್ತದೆ. ಹಾಗೆ ಆ ಜಾಗದಲ್ಲಿ ನಿಂತು ಯಾವ ಆರೋಪಿಯೂ ಹುಸಿ ನುಡಿಯಲಾರ. ಇದಕ್ಕಿಂತ ಒಳ್ಳೆಯ ಜಾಗ ನಮಗೆ ಸಿಗಲಾರದು. ಇನ್ನು ದಕ್ಷಿಣದ ಗೋಪುರ, ವಾಣಿಜ್ಯದ ಗೋಪುರವನ್ನು ನಾವು ನಮ್ಮ ದಕ್ಷಿಣ ಭಾಗದಲ್ಲಿರುವಂತಹ ಬಂದರುಗಳಿಗೆ ಕೇಂದ್ರವಾಗಿರುವಂತಹ ಗುಟ್ಟಹಳ್ಳಿಯಲ್ಲಿ ನಿರ್ಮಾಣವಾಗಲಿ. ಹಾಗೆ ಅದರ ಮೇಲೆ ಕಾಲದಿಂದಲೂ ರಾಜ್ಯದ ಆರ್ಥಿಕತೆಗೆ ನೆರವಾಗಿರುವಂತಹ ಅಯ್ಯಾಹೊಳೆಯ ವರ್ತಕರ ಅಭಿನಂದಿಸಲು ಅದರ ಮೇಲೆ ಅವರ ಕೆತ್ತನೆ ಆಗಲಿ. ಬಹು ಅಚ್ಚುಕಟ್ಟಾದ ನಿರ್ಧಾರ ಪ್ರಭು.
ಮುಂಬರುವ ಎಷ್ಟೋ ತಲೆಮಾರುಗಳಿಗೆ ಇದು ಉಪಯುಕ್ತವಾಗಲಿದೆ. ಪ್ರಭು, ಕೊಲೆ ಕೊಲೆ! ಪೇಟೆಯಲ್ಲಿರುವ ತನ್ನ ಸಹೋದರನನ್ನೇ ಕೊಂದು ಮಹಾ ಅಪರಾಧವನ್ನು ಎಸಗಿದ್ದಾನೆ. ನಮ್ಮ ಸೈನಿಕರು ಅವರನ್ನು ಬಂಧಿಸಿದ್ದಾರೆ. ಶಿಕ್ಷೆಯನ್ನು ವಿಧಿಸುವ ಮೊದಲು ಅಪರಾಧಿಯ ವಾದವನ್ನು ಕೇಳುವುದು ಧರ್ಮ. ಹೇಳು, ಇಂತಹ ಕೃತ್ಯವೆಸಗಲು ಕಾರಣವೇನು? ಪ್ರಭು, ಆ ಅಪರಾಧಿ ಅಲ್ಲ, ಯಾರದೋ ಒಳ ಸಂಚಿಗೆ ನಾನು ಬಲಿಯಾಗಿದ್ದೇನೆ. ಪ್ರಭು, ಇವನು ಕೊಲ್ಲುತ್ತಿರುವುದನ್ನು ಕಂಡ ಪ್ರತ್ಯಕ್ಷದರ್ಶಿ ಇದ್ದಾರೆ. ಈ ಕೂಡಲೇ ಆ ಪ್ರತ್ಯಕ್ಷದರ್ಶಿಯನ್ನು ಕರೆತನ್ನಿ. ಆ ಪ್ರತ್ಯಕ್ಷದರ್ಶಿ ಮತ್ತಾರು ಅಲ್ಲ ಪ್ರಭು, ಮತ್ತಿನ್ನಾರು? ನಾನೇ. ನಮ್ಮದೇ ದಳದ ಸೈನಿಕರ ಸಾಕ್ಷಿ ನ್ಯಾಯಾಂಗ ಒಪ್ಪುವುದಿಲ್ಲ. ಬೇರೆ ಯಾರಾದರೂ ಪ್ರತ್ಯಕ್ಷದರ್ಶಿ ಇದ್ದರೆ ಕರೆತನ್ನಿ. ನಿನ್ನ ನಾಮಧೇಯ? ಮಾದ. ಹ? ಮಾದ. ಕಸಬು? ನೇಕಾರ. ನಿನ್ನ ಕತ್ತಿನ ಮೇಲಿರುವ ಈ ಗಾಯದ ಗುರುತೇನು? ಪ್ರಭು, ಆ ಗುರುತು ಏನೆಂದು ಕೇಳಿದೆ. ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ನಾಯಿ ನನ್ನ ಮೇಲೆ ಯಾರೇ ಗಾಯ ಮಾಡಿತು. ಹುಸಿ, ಈ ಗಾಯವಿನ್ನೂ ಹಸಿಯಾಗಿದೆ. ಕೆಲವು ದಿನಗಳ ಹಿಂದಿನ ಗಾಯವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅಲ್ಲದೆ ಇದು ಯಾವುದೋ ಶ್ವಾನದ ದಾಳಿಯಿಂದ ಆಗಿರುವ ಗಾಯವಲ್ಲ, ವ್ಯಕ್ತಿ ಓರ್ವನ ಉಗುರಿನ ಗುರುತು. ಬಹುಶಃ ನಿನ್ನ ಸಹೋದರ ನಿನ್ನಿಂದ ತಪ್ಪಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ನಡೆದಿರುವ ಗಾಯವಿದೆ. ಸತ್ಯ ನುಡಿ, ಇಲ್ಲದಿದ್ದರೆ ಘೋರ ಶಿಕ್ಷೆಗೆ ಗುರಿಯಾಗುವೆ. ಪ್ರಭು, ಪೇಟೆಯಲ್ಲಿ ನಮ್ಮ ಅಂಗಡಿಯ ವಿಚಾರವಾಗಿ ಜಗಳ ಆಗಿ ನಮ್ಮ ಅಣ್ಣನನ್ನು ಅನಿರೀಕ್ಷಿತವಾಗಿ ನಾನೇ ಕೊಂದೆ. ಇಂತಹ ಹೀನ ಕೃತ್ಯವೆಸಗಲು ಕಾರಣವೇನೇ ಆದರೂ ಅದು ಖಂಡನೀಯ ಹಾಗೂ ಶಿಕ್ಷಾರ್ಹ. ತನ್ನ ಸಹೋದರನನ್ನೇ ಕೊಂದ ಈತನ ಬೆರಳನ್ನು ಕತ್ತರಿಸಿ ಆಮರಣ ಕಾರಾಗೃಹವಾಸಕ್ಕೆ ದೂಡಿ. ಪ್ರಭು, ಸುತ್ತಲೂ ದೇಗುಲಗಳು ಹಾಗೂ ಸತ್ಪ್ರಜೆಯಿಂದ ತುಂಬಿರುವ ಇಂತಹ ಪುಣ್ಯ ಸ್ಥಳದಲ್ಲಿ ಈ ಪಾಪಿಯ ರಕ್ತವರಿಸುವುದು ಬೇಡ. ಸೈನಿಕರೇ, ಈತನನ್ನು ಊರಾಚೆ ಇರುವ ಹಲಸೂರಿನ ಕೆರೆಯ ದಂಡೆ ಮೇಲೆ ಶಿಕ್ಷೆಯನ್ನು ವಿಧಿಸಿ ಹಾಗೂ ಅಲ್ಲಿ ಶಿಕ್ಷೆಯ ಗೋಪುರವೆಂದು ಒಂದು ನೂತನ ಗೋಪುರವನ್ನು ನಿರ್ಮಿಸಿ ಇನ್ನು ಮುಂದೆ ಇಂತಹ ಕೃತ್ಯವೆಸಗುವವರೆಲ್ಲರಿಗೂ ಅಲ್ಲಿಯೇ ಶಿಕ್ಷೆ. ದುಷ್ಟರನ್ನು ಶಿಕ್ಷಿಸುವ ಧರ್ಮ ಪ್ರಭುವೇ, ಧರ್ಮ ಪ್ರಭುವೇ, ಸಿಂಹದಂತೆ ಘರ್ಜಿಸುವ ನ್ಯಾಯ ಪ್ರಭುವೇ, ನ್ಯಾಯ ಪ್ರಭುವೇ. ಯೋದುಂಟೆ ಕೆಂಪೇಗೌಡ ದೊರೆಯ ಬೆಂಗಳೂರನು ಕಟ್ಟಿದ ದೊರೆಯ. ಕೆಂಪೇಗೌಡರು ಬರಿಯ ಯೋಧರಲ್ಲದೆ ಉತ್ತಮ ಆಡಳಿತಗಾರರೂ ಹೌದು. ಇದಕ್ಕೆ ಕನ್ನಡಿಯಂತೆ ಆ ಕಾಲಕ್ಕೆ ರಾಜ್ಯಾಡಳಿತದ 4 ಮುಖಗಳಾದ ವಾಣಿಜ್ಯ, ನ್ಯಾಯಾಂಗ, ಆರೋಗ್ಯ ಹಾಗೂ ಧಾರ್ಮಿಕತೆಯನ್ನು ಪ್ರತಿನಿಧಿಸಲು ಹಾಗೂ ಗುರುತಿಸಲು ಈಗಿನ ಬಸವನಗುಡಿಯ ಸಮೀಪದಲ್ಲಿ ದೇವಗೋಪುರ ಹಾಗೂ ನ್ಯಾಯ ಗೋಪುರ, ಲಾಲ್ಬಾಗ್ನ ಬಂಡೆಯ ಮೇಲೆ ಆರೋಗ್ಯ ಗೋಪುರ, ಮೇಕ್ರಿ ಸರ್ಕಲ್ನ ಸಮೀಪದಲ್ಲಿ ವಾಣಿಜ್ಯ ಗೋಪುರಗಳನ್ನು ಕಟ್ಟಿಸಿದರು. ಇದರೊಂದಿಗೆ ಅಪರಾಧಿಗಳನ್ನು ಶಿಕ್ಷಿಸುವಾಗ ಜನರಿಗೆ ತೊಂದರೆಯಾಗಬಾರದು ಹಾಗೂ ಧಾರ್ಮಿಕತೆಯ ಪಾವಿತ್ರ್ಯಕ್ಕೆ ಯಾವುದೇ ಧಕ್ಕೆ ಬಾರದಂತೆ ಊರಾಚಿನ ಹಲಸೂರು ಕೆರೆಯ ದಂಡೆಯ ಮೇಲೆ ಶಿಕ್ಷೆ ಗೋಪುರಗಳನ್ನು ನಿರ್ಮಿಸಿದರು. ಆದರೆ ಬೃಹತ್ತಾದ ವಾಣಿಜ್ಯ ನಗರವೊಂದನ್ನು ನಿರ್ಮಿಸುವ ಮಹತ್ವಾಕಾಂಕ್ಷೆಯೊಂದಿದ್ದ ಕೆಂಪೇಗೌಡರಿಗೆ ಇಷ್ಟು ಸಾಧನೆಗಳು ಸಣ್ಣದೊಂದು ಹುಲ್ಲು ಕಡ್ಡಿಯಂತೆ ಕಂಡಿತು. ಮುಂದೆ ವೀರಣ್ಣ, ನನಗೆ ನಿಮ್ಮೆಲ್ಲರ ಸಲಹೆ ಬೇಕಾಗಿದೆ. ಹೇಳಿ ಮಹಾಪ್ರಭು. ನಾನು ಬೆಂಗಳೂರಿನ ಕೋಟೆಯನ್ನು ಕಟ್ಟಬೇಕು ಎಂದಿದ್ದೇನೆ. ಏನ್ ಗೌಡ್ರೆ, ಅಕ್ಕಪಕ್ಕದಲ್ಲಿರೋ ಸಾಮಂತರೆಲ್ಲ ಹೆದರ್ಕೊಂಡು ಕಟ್ಟಡ ಕಟ್ಬೇಕು ಅಂತಿದ್ದೀರಾ? ಅದೆಷ್ಟು? 1 ಅಲ್ಲ, 2 ಅಲ್ಲ, 3 ಅಲ್ಲ, 4.
4 ಭದ್ರಕೋಟೆ ಕಲ್ಸಿ ಅದೇನೋ ಗುಬ್ಬಚ್ಚಿ ಗೂಡಲ್ಲಿ ಮಲಗಿ ಅಂತ ಬೆಚ್ಚಿಗೆ ಮಲ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಅಂತ ಅನ್ಸುತ್ತೆ. ಅರ್ಥವಾಯ್ತು. ಭಯ ನಾವು ಯಾರು? ನಮ್ಮ ವಂಶ ಎಂಥದ್ದು? ನಮ್ಮಪ್ಪ ತಾತ ಮುತ್ತಾತನ ಕಾಲದಿಂದಲೂ ನಮಗೆ ಎದುರಾಳಿಯ ಭಯವಿಲ್ಲ. ಎದುರಾಳಿ ಎಷ್ಟೇ ಬಲಶಾಲಿಯಾಗಿದ್ದರೂ ನಾವು ಸಾಯುತ್ತೇವೆಂದು ಗೊತ್ತಿದ್ದರೂ ಸಹ ಯುದ್ಧ ಭೂಮಿಗೆ ಇಳಿದು ಎದುರಾಳಿಗೆ 2 ಏಟನ್ನಾದರೂ ಕೊಡದೆ ಸಾಯುವ ಮಕ್ಕಳೇ ಅಲ್ಲ. ಗೂಡನ್ನು ಕಟ್ಟಿಕೊಂಡು ಬೆಚ್ಚಗೆ ಅವಿತು ಕೂರುವುದಕ್ಕೆ ನಾನು ಗುಬ್ಬಚ್ಚಿ ಅಲ್ಲ, ಸಿಂಹದಂತೆ ಬೇಟೆ ಆಡುವ ಕೆಂಪೇಗೌಡ. ಕೋಟೆಯನ್ನು ಕಟ್ಟುತ್ತಿರುವುದು ನಮ್ಮ ಜನರ ಸಂರಕ್ಷಣೆಗಾಗಿ. ಅದನ್ನು ಬಿಡಿ, ಹೀಗೆ ಹೇಳಿ ಮಹಾಪ್ರಭು. ನಾನು ಬೆಂಗಳೂರಿಗೆ 60ಕ್ಕೂ ಹೆಚ್ಚು ಕುಲಕಸಬು ಜನರನ್ನು ತಂದಿಲ್ಲಿರಿಸುತ್ತೇನೆ. ಅವರು ಯಾವ ಕುಲಕಸಬಿನವರಾದರೂ ಆಗಲಿ, ಅವರು ಯಾವ ಊರಿನವರಾದರೂ ಆಗಲಿ, ಇಲ್ಲಿ ಬಂದು ತಮ್ಮ ಕಸುಬನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸಲಿ. ಹಾಗೆ ಬಂದವರಿಗೂ ಇಲ್ಲಿ ಉಳ್ಳವರಿಗೂ ಯಾರಿಗೂ ನೀರಿನ ಕೊರತೆಯಾಗಬಾರದು. ಅಲ್ಲಲ್ಲಿ ಕೆರೆಕಟ್ಟೆಗಳನ್ನು ನಿರ್ಮಿಸಿ. ಬರುವಾಗ ಒಂದು ದೃಶ್ಯವನ್ನು ಕಂಡು ಬಹಳ ದುಃಖಿತನಾದೆ. ತುಂಬಾ ದಾವ ಆಯ್ತೈತೆ, ಇಲ್ಲೆಲ್ಲೂ ನೀರ್ ಸಿಗಲ್ವೇನಪ್ಪ. ಈ ವರ್ಷಕ್ಕೆ ಇಲ್ಲಿ ಯಾರು ಇಲ್ವಾ ಶಿವನೇ? ಹೇಳು ತಾಯಿ, ಹೇಳು. ಮಗ ಒಸಿ ಮನೆನ ತಲೆ ಮೇಲೆ ಕೊಡಪ್ಪ. ನನ್ನನ್ನು ಕ್ಷಮಿಸಿ ತಾಯಿ. ಒಳ್ಳೆಯದಾಗ್ಲಿ ಮಗ, ಒಳ್ಳೆಯದಾಗ್ಲಿ. ಅದಕ್ಕೆ ಅಲ್ಲಲ್ಲಿ ಅಡ್ಡದ ರೀತಿ 4 ಅಡಿ ಎತ್ತರದ ಹೊರಕಲ್ಲನ್ನು ನೀಡಿ ಪಕ್ಕದಲ್ಲಿ ಒಂದು ಮಡಿಕೆಯಲ್ಲಿ ನೀರನ್ನು ಇಡಿ. ನಮ್ಮ ನಗರಕ್ಕೆ ಬಂದ ಜನರು ದಣಿವಾರಿಸಿಕೊಂಡು ಕೂತು ತಣ್ಣನೆಯ ನೀರನ್ನು ಕುಡಿದು ಯಾರ ಸಹಾಯವೂ ಇಲ್ಲದೆ ತಮ್ಮ ಹೊರೆಯನ್ನು ತಾವೇ ಹೊತ್ತುಕೊಂಡು ಹೋಗಬಹುದು. ಅಷ್ಟನ್ನು ಮಾಡಿಸಿ. ಖಂಡಿತ ಮಹಾಪ್ರಭು, ಈ ಕೂಡಲೇ ಮಾಡಿಸುತ್ತೇನೆ. ಕೆಂಪೇಗೌಡರ ಮುಂದಾಳತ್ವದಲ್ಲಿ 66 ವಿವಿಧ ಕುಲ ಕಸುಬುದಾರರನ್ನು ಕರೆಸಿ ಅವರ ವ್ಯಾಪಾರ ಹಾಗೂ ವಸತಿಗಾಗಿ 66 ಪೇಟೆಗಳನ್ನು ಕಟ್ಟಿಸಿ ಬೆಂಗಳೂರಿನ ಆರ್ಥಿಕ ಅಭಿವೃದ್ಧಿಗೆ ಹಾಗೂ ಬೆಂಗಳೂರನ್ನು ವಾಣಿಜ್ಯ ನಗರಿಯನ್ನಾಗಿಸಲು ಅಂದೇ ಅಡಿಪಾಯ ಹಾಕಿದ್ದರು ಕೆಂಪೇಗೌಡರು. ಪ್ರಜೆಗಳನ್ನು ಹಾಗೂ ಅವರು ತಯಾರಿಸಿ ಮಾರುವ ವಸ್ತುಗಳನ್ನು ಸಂರಕ್ಷಿಸಲು ನಗರದ ಸುತ್ತಲೂ ಕೋಟೆಯನ್ನು ನಿರ್ಮಿಸಿ ಕೋಟೆಗೆ 4 ಮಹಾದ್ವಾರಗಳನ್ನು ನಿರ್ಮಿಸಲು ಮುಂದಾದರು. ಪೂರ್ವ, ಪಶ್ಚಿಮ ಹಾಗೂ ಉತ್ತರದ ದ್ವಾರಗಳು ನಿಂತವಾದರೂ ದಕ್ಷಿಣದ ದ್ವಾರ ಎಷ್ಟೇ ಬಾರಿ ಪ್ರಯತ್ನಿಸಿದರೂ ನಿಲ್ಲಲೇ ಇಲ್ಲ. ಇದರಿಂದ ನೊಂದ ಕೆಂಪೇಗೌಡರು ಜ್ಯೋತಿಷ್ಯನೋರ್ವನ ಬಳಿ ಪರಿಹಾರ ಕೇಳಲು ತುಂಬು ಗರ್ಭಿಣಿಯ ಬಲಿಯೇ ಇದಕ್ಕೆ ಪರಿಹಾರ ಎಂದು ನುಡಿದು ಬಿಡುತ್ತಾನೆ. ಈ ವಿಷಯ ಹೇಗೋ ಏನೋ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿಯ ಕಿವಿಗೆ ಬೀಳುತ್ತದೆ. ಮುಂದೆ ನನ್ನ ಮಾವನನ್ನು ಈ ರೀತಿ ನೋಡಲು ನನ್ನ ಕೈಯಿಂದ ಆಗುತ್ತಿಲ್ಲ ಅಮ್ಮ. ಜನರಿಗಾಗಿಯೇ ತಮ್ಮ ಜೀವನವನ್ನೇ ಪಣಕ್ಕಿಟ್ಟಿದ್ದಾರೆ. ಈಗಲೂ ಸಹ ತಮ್ಮ ಕನಸು ನನಸಾಗಲಿಲ್ಲವೆಂದರೂ ತೊಂದರೆ ಇಲ್ಲ. ಯಾರಿಗೂ ಕೆಟ್ಟದಾಗಬಾರದೆಂದು ಬಯಸುವ ಇವರಿಗೆ ಈಗ ಇತ್ತಲ್ಲ. ಇಲ್ಲ, ಇದಕ್ಕೆ ನಾನು ಏನಾದರೂ ಮಾಡಲೇಬೇಕು. ಆಹಾ
ನನ್ನನ್ನು ಕ್ಷಮಿಸು ಕಂದ, ಈ ಕ್ರೂರ ತಾಯಿಯನ್ನು ಕ್ಷಮಿಸು. ಮರೆಯೋದುಂಟೆ ಸ್ತ್ರೀ ಕುಲದ ಶಿಖೆಯ, ತ್ಯಾಗಕ್ಕೆ ಮುಖವಾದ ಗೌಡರ ಸೊಸೆಯ. ಮರೆಯೋದುಂಟೆ ಬಲಿದಾನದ ಕಥೆಯ, ನಗರವನ್ನು ರಕ್ಷಿಸಿದ ದೇವಿಯ ಕಥೆಯ. ಬೆಂಗಳೂರಿಗೆ, ಕರ್ನಾಟಕಕ್ಕೆ ಅಷ್ಟೇ ಯಾಕೆ, ಇಡೀ ಭಾರತಕ್ಕೆ ಕೆಂಪೇಗೌಡರ ಕೊಡುಗೆ ಆಗಸದಷ್ಟು. ಅಂದು ಅವರು ಸ್ಥಾಪಿಸಿದ ವಾಣಿಜ್ಯ ನಗರಿ ಇಂದಿಗೂ ಭಾರತದ ವಾಣಿಜ್ಯ ನಗರಿಯೇ. ಅಂದು ವಿಜಯನಗರ ಸಂಸ್ಥಾನಕ್ಕೆ ಹೆಚ್ಚು ಕಂದಾಯ ಕಟ್ಟುತ್ತಿದ್ದ ಪ್ರಾಂತ್ಯ ಕೆಂಪೇಗೌಡರ ಬೆಂಗಳೂರು. ಇಂದೂ ಸಹ ಕೇಂದ್ರಕ್ಕೆ ಹೆಚ್ಚಿನ ಕಂದಾಯ ಹೋಗುವುದು ಬೆಂಗಳೂರಿನಿಂದಲೇ. ಪ್ರಜೆಗಳೇ ತಮ್ಮ ಪ್ರಭುವಿನ ಆರೋಗ್ಯ ಹಾಗೂ ಏಳಿಗೆಗಾಗಿ ಶಾಸನವೊಂದನ್ನು ಬರೆಸಿರುವುದು ಬಹುಶಃ ಕೆಂಪೇಗೌಡರಿಗೆ ಮಾತ್ರ. ಬೆಂಗಳೂರಿನವರು, ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡಿರುವ ಪ್ರತಿಯೊಬ್ಬರು ಪ್ರತಿದಿನವೂ ಕೆಂಪೇಗೌಡರನ್ನು ನೆನೆಯಬೇಕಿದೆ. ಮರೆಯೋದುಂಟೆ ಬೆಂಗಳೂರನು ಕಟ್ಟಿದ ದೊರೆಯ. ಮರೆಯೋದುಂಟೆ ಕೆಂಪೇಗೌಡ ದೊರೆಯ. ಬೆಂಗಳೂರನು ಕಟ್ಟಿದ ದೊರೆಯ. ಧನ್ಯವಾದಗಳು. ಕಲಾವಿದರು ವೇದಿಕೆ ಮೇಲೆ ಇರಬೇಕು. ಎಲ್ಲ ಕಲಾವಿದರು ಅಲ್ಲೇ ಇರಿ. ನಾಟಕಕ್ಕೂ ಮುಂಚೆ